ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋ ಬಂದು ಎ ಡೇ ಇನ್ ಮೈ ಲೈಫ್ ಇನ್ ಬೆಂಗಳೂರು. ನಾವು ಬೆಳಗ್ಗೆ ಇವತ್ತು ಪಾಸ್ಪೋರ್ಟ್ ಆಫೀಸಿಗೆ ಬಂದಿದ್ದೀವಿ. ಅರಿಯಾದ್ನ ಪಾಸ್ಪೋರ್ಟು ಎಕ್ಸ್ಪೈರ್ ಆಗ್ತಾ ಇದೆ, ಹಾಗಾಗಿ ರೀಇಶ್ಯೂಗೆ ಅಪ್ಲೈ ಮಾಡಿದ್ವಿ ತತ್ಕಾಲಲ್ಲಿ. ಬೆಳಗ್ಗೆ 9 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ಇವ್ರು ಬಂದು ನಂದು ಕಸಿನ್ನು ದುಬೈಯಲ್ಲಿರ್ತಾರೆ, ಮದುವೆಗೆ ಅಂತ ಬಂದಿದ್ದರು. ಇವರು ಫೋಟೋಗ್ರಾಫರು. ಸೊ ಹಾಗಾಗಿ ಪಾಸ್ಪೋರ್ಟ್ ಕೆಲಸ ಮುಗಿದ್ಮೇಲೆ ಅರಿಯಾದ್ನದು ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಪಾಸ್ಪೋರ್ಟ್ ಕೆಲಸ ಅಂದ್ಬಿಟ್ಟು. ಹೆಂಗಿತ್ತು ನೋಡು ಅವಾಗ ಸ್ಮಾಲ್. ಫೈನಲಿ ಪಾಸ್ಪೋರ್ಟ್ ಕೆಲಸ ಮುಗೀತು. ತತ್ಕಾಲಲ್ಲಿ ಅಪ್ಲೈ ಮಾಡಿದ್ವಿ. ಇನ್ನೊಂದು ವೀಕಲ್ಲಿ ಅರಿಯಾದ್ನ ಹೊಸ ಪಾಸ್ಪೋರ್ಟ್ ಬರುತ್ತೆ. ಎಷ್ಟು ನಾವು 9 ಗಂಟೆಗೆ ಒಳಗೆ ಹೋಗಿದ್ವಿ. ಎಷ್ಟು ಟೈಮ್ ಇವಾಗ? ಸೊ ಅಲ್ಲಿಂದ ಇವಾಗ ನಾವು MTRಗೆ ಹೋಗ್ತಾ ಇದ್ದೀವಿ. MTRಲ್ಲಿ ಬ್ರಂಚ್ ಇರುತ್ತೆ ಈ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಆ್ಯಂಡ್ ಸಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಬೆಳಗ್ಗೆ 10 ಗಂಟೆಗೆ. ಪಾಸ್ಪೋರ್ಟ್ ಆಫೀಸ್ ಬಂದು ಲಾಲ್ಬಾಗ್ ಹತ್ರನೇ ಇರೋದು. ಇಲ್ಲೇ MTR ಕೂಡ ಇದೆ. ಹಾಗಾಗಿ MTRಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. 1 ಅವರಲ್ಲಿ ನಮ್ಮದು ಪಾಸ್ಪೋರ್ಟ್ ಕೆಲಸ ಎಲ್ಲ ಮುಗಿದೋಗ್ಬಿಡ್ತು. 9 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. 10 ಗಂಟೆ ಅಷ್ಟರಲ್ಲಿ ನಾವು ಆಚೆ ಬಂದ್ವಿ. ಸುಮಾರು ವರ್ಷ ಆಯಿತು ನಾನು MTRಗೆ ಬಂದೇ ಇಲ್ಲ. ಒಂದು ಸರಿ ಅಷ್ಟೇ ಹಿಂದೆ ಬಂದಿರೋದು. ನನ್ನ ಪೇರೆಂಟ್ಸ್ದು ಪಾಸ್ಪೋರ್ಟ್ ಮಾಡಿಸುವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಲಂಚ್ ಆ್ಯಕ್ಚುಲಿ 12 o'clockಗೆ ಇಲ್ಲಿ ಓಪನ್ ಆಗೋದು. ಲಂಚಲ್ಲಿ ಎಲ್ಲ ವೆರೈಟೀಸ್ ಇರುತ್ತೆ. ಬಿಸಿಬೇಳೆಬಾತ್, ಪೊಂಗಲ್, ರೈಸ್, ರಸಮ್, ದೋಸೆ, ಇಡ್ಲಿ, ಈ ರೀತಿ. ಒಂದು ಸಾರಿ ಅದನ್ನು ಟ್ರೈ ಮಾಡಿದ್ದೆ ನಾನು. ನಾವು ಆರ್ಡ್ರ್ ಮಾಡಿದ್ದು ಖಾರ ಬಾತು ನನಗೆ ತುಪ್ಪ ಫ್ಲೇವರೇ ಬರ್ತಾಯಿತ್ತು. ವಡ ಆರ್ಡ್ರ್ ಮಾಡಿದ್ವಿ ಅರಿಯಾದ್ನಾಗೆ. ಸ್ವೀಟಲ್ಲಿ ಬಾದಾಮ್ ಹಲ್ವಾ ಆರ್ಡ್ರ್ ಮಾಡಿದ್ವಿ. ಬಾದಾಮ್ ಹಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 100 rupees ಇಷ್ಟು ಬಾದಾಮ್ ಹಲ್ವಾಗೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಲ್ವಾ ಸೂಪರಾಗಿದೆ. ಇಷ್ಟು ಟೇಸ್ಟ್ ಕೊಡಿದೆ ಬಟ್ ಸಖತ್ ಟೇಸ್ಟಿಯಾಗಿದೆ. ಬಾದಾಮ್ ಹಲ್ವಾ ಅನಿಸುತ್ತೆ, ಆಲ್ಮಂಡ್ ಪುಡಿ ಮಾಡಿರೋದು. ಬಾಯೆಲ್ಲ ತುಪ್ಪ ಫ್ಲೇವರು, ಬಾದಾಮ್ ಫ್ಲೇವರು, ಸೂಪರ್. ತುಪ್ಪ ಇಟ್ಟಿದ್ದಾರೆ ಇಲ್ಲಿ. ತುಪ್ಪ, ಸಾಂಬಾರ್, ಮಜ್ಜಿಗೆ, ಅಲ್ಲಿ ತುಪ್ಪ ಇದೆ, ಸಾಂಬಾರ್ ಇದೆ, ಚಟ್ನಿನೇ ಇಲ್ಲ. ದೋಸೆ ಮೇಲೆ ತುಪ್ಪ ಹಾಕ್ಕೊಂಡು ಈ ಥರ ಒಳಗಡೆ ಆಲೂಗಡ್ಡೆ ಪಲ್ಯ ಇದೆ, ಚಟ್ನಿ, ಸಾಂಬಾರ್, ಗುಲಾಬ್ ಜಾಮೂನ್ ಯಾವ ಥರ ಇದೆ ಶೇಪ್. ದಿಸ್ ಇಸ್ ಗುಲಾಬ್ ಜಾಮೂನ್. ಬಿಸಿ ಬಿಸಿ ಇದೆ. ಬಿಗ್ ಗುಲಾಬ್ ಜಾಮೂನ್. ಯಮ್ಮಿ ಯಮ್ಮಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ MTR ಅಂತ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ದೋಸೆ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಖಾರ ಬಾತು ಕೂಡ ಅಷ್ಟೊಂದೇನು ಟೇಸ್ಟ್ ಅಂತ ಅನಿಸ್ಲಿಲ್ಲ. ವಡ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ. ವಡ ಎಲ್ಲ ಕಡೆನೂ ಚೆನ್ನಾಗಿದ್ದೇ ಇರುತ್ತೆ. ನಂತರ ಬಾದಾಮ್ ಹಲ್ವಾ ತುಂಬ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗುಲಾಬ್ ಜಾಮೂನು ಆ್ಯಸ್ ಯೂಶುವಲ್ ಎಲ್ಲ ಕಡೆ ಹೇಗಿರುತ್ತೋ ಹಾಗಿತ್ತು. ನೋಡಿ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ಗೆ ಇಲ್ಲಿ 985 ಆಗಿದೆ. ಜಸ್ಟ್ 3 ಮಸಾಲೆ ದೋಸೆ, 1 ಖಾರ ಬಾತು, 1 ವಡ, 1 ಹಲ್ವಾ, 2 ಜಾಮೂನು, 2 ಕಾಫಿಗೆ.
ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನಾವು ಬಂದಿರೋ ಎಂಟ್ರೆನ್ಸ್ ಡೋರು ಕ್ಲೋಸ್ ಮಾಡಿಬಿಟ್ಟಿದ್ರು. ಎಕ್ಸಿಟ್ಟು ಒಳಗಡೆ ಇದೆ ಅಂತ ಹೇಳಿದ್ರು. ನಾವು ಒಳಗಡೆ ಕಿಚನ್ನು ಎಲ್ಲ ದಾಟ್ಕೊಂಡು ಆಚೆಯಿಂದ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಆ್ಯಕ್ಚುಲಿ ಲಾಲ್ಬಾಗಿಗೆ ಹೋದ್ವಿ ಫೋಟೋಶೂಟ್ ಮಾಡಿಸೋಣ ಅಂತ. ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಕೊಟ್ಟು ಒಳಗಡೆ ಹೋದ್ಮೇಲೆ ಅವ್ರು ಹೇಳಿದ್ರು ಕ್ಯಾಮ್ರಾ ಅಲೋ ಇಲ್ಲ ಅಂತ. ಅಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ಕಬ್ಬನ್ ಪಾರ್ಕಿಗೆ ಹೋದ್ವಿ. ಅಲ್ಲಿ ಕೂಡ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಅದು ಕೂಡ ವೆರಿ ಡಿಸಪಾಯಿಂಟಿಂಗ್ ಆಯಿತು. ಯಾಕಂದರೆ ಅರಿಯಾದ್ನಾಗೆ ಕಾರಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ರೆಡಿ ಮಾಡಿಸಿ ನಾವು ಹೋದ್ವಿ. ಆಗ ಅವರು ಅಲೋ ಇಲ್ಲ ಅಂದ್ಬಿಟ್ರು. ಸೊ ಆಚೆಯಿಂದನೇ ವಿಧಾನಸೌಧ ನೋಡಿಕೊಂಡು ಮನೆ ಹತ್ರ ಇರೋ ಪಾರ್ಕಲ್ಲೇ ಫೋಟೋಶೂಟ್ ಮಾಡಿಸೋಣ ಅಂತ ನಾವು ಹೊರಟ್ವಿ ಮಂತ್ರಿ ಮಾಲ್ಗೆ. ಅಲ್ಲಿ ಟೈಮ್ ಝೋನಿಗೆ ಹೋಗ್ಬೇಕಿತ್ತು. ಲಾಸ್ಟ್ ಟೈಮು ಟೈಮ್ ಝೋನ್ದು ಬ್ಯಾಲೆನ್ಸ್ ಇನ್ನೂ ಇತ್ತು, ಹಾಗಾಗಿ ಆಟ ಆಡೋದಕ್ಕೆ ಹೋದ್ವಿ. Dinosaur, kill. Real water ಬರ್ತಾ ಇದೆ. ಮೂರು ಕೋಳಿ ಹಾಕಿದ್ರೆ 350 ಪಾಯಿಂಟ್ಸ್ ಬರುತ್ತೆ. ಎರಡಾಯ್ತು. ಇನ್ನೊಂದು ಚಿಕ್ಕ ಹುಲ್ಕು. ಒನ್ ಮೋರ್ ಬೋನಸ್. ಮತ್ತೆ ಕೊಡಿದ್ರೆ 1020. ಎರಡನೇ ಸರಿ ಬೋನಸ್ ಸಿಕ್ತು ನಮಗೆ. ನೋಡಿ ಟಿಕೆಟ್ಸ್ 15,478 ಇದೆ. ಫೈನಲಿ ಆ ಬ್ಯಾಗ್ ಹುಡುಗಿಗೆ ತಗೋಬೇಕು ಅಂತ ನಾವು ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. 14,000 ಪಾಯಿಂಟ್ಸ್ಗೆ ಆ ಯೂನಿಕಾರ್ನ್ ಬ್ಯಾಗು. ಅದನ್ನ ಇವಾಗ ತಗೊಳ್ಳೋದು. ಅಲ್ಲಿ ಕೊಡ್ಬೇಕು ಅವರಿಗೆ. ನಮ್ಮ ಹತ್ರ 15,000 ಚಿಲ್ಲರ ಪಾಯಿಂಟ್ಸ್ ಇದೆ. ಹಾಂ ದುಲ್ಕೋ, ಇಲ್ಲಿ ನೋಡಿಲಿ ದುಲ್ಕೋ. ಡ್ರಾ ಮಾಡ್ಬೋದು, ನೀನು ಪೇಂಟ್ ಮಾಡ್ಬೋದು. ಇಲ್ಲಿ ಕಲರ್ ನೋಡಿ, ಪೆನ್ಸಿಲ್ಸ್ ಇದೆ. ಇಲ್ಲಿ ಅವಳೇ ಕಲರ್ ಮಾಡ್ಕೋಬಹುದು ಅವಳ ಬ್ಯಾಗಿಗೆ. ಅದೇ ಇರ್ಲ ನಿನಗೆ. ಸೊ ಈ ಬ್ಯಾಗ್ ತಗೊಂಡು ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಉಳಿದಿತ್ತು ನಮಗೆ. ಅದರಲ್ಲಿ ಈ ಮಗ್ಗು ತಗೊಂಡು ಅಷ್ಟೇ. ಇನ್ನೂ ಒಂದು 500 ಪಾಯಿಂಟ್ಸ್ ಉಳಿತು ಅನಿಸುತ್ತೆ. ಹಾಂ ಓಕೆ ಬಿಡು. ದಾಲ್, ಚಪಾತಿ, ರೈಸ್, ಗುಲಾಬ್ ಜಾಮೂನ್, ಲಸ್ಸಿ. ನೋ ಮಂತ್ರಿ ಮಾಲಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅರಿಯಾದ್ನ ಇಲ್ಲಿ
ಫನ್ ಪ್ಲೇಸ್ ಹತ್ರ ಕರ್ಕೊಂಡು ಬಂದ್ವಿ. ಅಂದರೆ ಸಾಫ್ಟ್ ಪ್ಲೇ ಅಂತಾರಲ್ವ ಆ ಥರ. ಈ ರೀತಿ ಸುಮಾರು ಆಟಗಳೆಲ್ಲ ಇತ್ತು. ಚಿಕ್ಕ ಮಕ್ಕಳಿಗೆ ಆಟ ಆಡಿಸೋದಕ್ಕೆ ತುಂಬ ಚೆನ್ನಾಗಿದೆ. 1 ಅವರಿಗೆ 500 ರುಪೀಸು. ಸೊ ಅವಳು 1 ಅವರ್ ಆಟ ಆಡಿದ್ಲು. ಹೆಡ್ ಕರೆಕ್ಟಾಗಿ ಬಂದಿಲ್ಲ. ಗುಲ್ಕು ಶೋ ಮಿ ಹೌ ಯು ಆರ್ ಸ್ಟ್ಯಾಂಡಿಂಗ್. ಅಲ್ಲಿಂದ ಮಲ್ಲೇಶ್ವರಮಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಇದಾಗಿತ್ತು ಎ ಡೇ ಇನ್ ಮೈ ಲೈಫ್ ವ್ಲಾಗ್. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಬಾಯ್.